ಇವತ್ತು ಬೆಳಗ್ಗೆ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳ್ತಾರೆ 2.5 ವರ್ಷ ಮುಖ್ಯಮಂತ್ರಿ ಅಧಿಕಾರ ಅಂತನ್ಬಿಟ್ಟು ಎಲ್ಲೂ ಒಪ್ಪಂದನೇ ಆಗಿಲ್ಲ ಅಂತ. ಈಗ ಕೌಂಟರ್ ಕೊಡುವ ಸರದಿ ಉಪಮುಖ್ಯಮಂತ್ರಿಗಳದ್ದು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆ ಮಹಾಯುದ್ಧ. ನಾನು ಯಾವತ್ತೂ 5 ವರ್ಷ ಇರಲ್ಲ ಸಿದ್ದರಾಮಯ್ಯನವರು ಅಂತ ಹೇಳೇ ಇಲ್ಲ, ನಮ್ಮಲ್ಲಿ ಒಪ್ಪಂದ ಆಗಿದೆ ಅಂತ DCM DKಶಿ ಹೇಳ್ತಾರೆ. ಸಿದ್ದರಾಮಯ್ಯನವರು ಇಲ್ಲ ಅಂತಾರೆ, ಇವರು ಆಗಿದೆ ಅಂತ. ಹೈಕಮಾಂಡ್ CM ಪರ ಇದ್ದದ್ದಕ್ಕೆ ಅವರು CM ಆಗಿರೋದು. ನಮ್ಮಲ್ಲಿ ಒಪ್ಪಂದ ಆಗಿದೆ, ಒಪ್ಪಂದದಂತೆ ನಾನು ನಡೆದುಕೊಳ್ತೀನಿ. ಜಗದೀಶ್ವರಿ ದೇವಸ್ಥಾನದಲ್ಲಿ ಪೂಜೆಯ ಬಳಿಕ DK ಶಿವಕುಮಾರ್ ಅವರ ಹೇಳಿಕೆ ನೋಡಿ. ಒಂದೇ ದಿನ CM DCM ಬಾಯಲ್ಲಿ ಬಂದ ಮಾತುಗಳು. ಸದನದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ ಆ ಥರದ್ದು ಯಾವುದೇ ಒಪ್ಪಂದ ಆಗಿಲ್ಲ ಅಂತ. DK ಶಿವಕುಮಾರ್ ಹೇಳ್ತಾರೆ ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಾವು ನಡೆದುಕೊಳ್ತೀವಿ ಅಂತ. ಯಾವತ್ತೂ ಅವರು 5 ವರ್ಷ ಇರಲ್ಲ, ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಬಂದಿದೆ. ಆ ಪ್ರಕಾರ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್? ಈ ಸದ್ಯಕ್ಕೆ ಸಿಎಂ ಈಗ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೇವೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ, ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಬಂದಿದೆ. ಆ ಪ್ರಕಾರ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್? ಈ ಸದ್ಯಕ್ಕೆ ಸಿಎಂ ಈಗ ಬದಲಾವಣೆ ಪಡ್ಕೊಂಡ ನವೀನ್, ಸಿದ್ದರಾಮಯ್ಯನವರು ಸದನದಲ್ಲಿ ಘಂಟಾಘೋಷವಾಗಿ ಹೇಳ್ತಾರೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ. DK ಶಿವಕುಮಾರ್ ನೋಡಿದ್ರೆ ಒಪ್ಪಂದಕ್ಕೆ ಬಂದಿದ್ದೀವಿ ನಾವು ಅಂತಾರೆ. ಹಂಗಿದ್ಮೇಲೆ ಇವರು ಘಂಟಾಘೋಷವಾಗಿ ಹೇಳಬೇಕಾಗಿತ್ತು ಅದೇನು ಒಪ್ಪಂದ ಆಗಿದೆ ಅಂತ. ಇನ್ನೂ ಕೂಡ ತಾಳ್ಮೆಯಿಂದಲೇ ಮಾತಾಡ್ತಾ ಇದ್ದಾರೆ. ಈ ಹಗ್ಗ ಜಗ್ಗಾಟ ಇನ್ನೂ ಜೋರಾಗ್ಬೋದಾ ಹಾಗಾದರೆ ಅಂತ? ಖಂಡಿತವಾಗಿ ಅರವಿಂದ, ಈಗಾಗಲೇ ಆಂಧ್ಲೆಯಲ್ಲಿ ನಡೆದ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಆ ಒಂದು ಗುಟ್ಟನ್ನು ರಟ್ಟು ಮಾಡಿರುವಂಥದ್ದು. ನಮ್ಮಲ್ಲಿ ಒಂದು ಒಡಂಬಡಿಕೆ ಆಗಿದೆ, ಒಪ್ಪಂದ ಆಗಿದೆ ಅನ್ನೋದ್ರ ಬಗ್ಗೆ DK ಶಿವಕುಮಾರ್ ಇವತ್ತು ಗುಟ್ಟನ್ನು ರಟ್ಟು ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಪಿದೆ ಅನ್ನೋ ರೀತಿಯಲ್ಲಿ ಅವರು ಹೇಳಿರುವಂಥದ್ದು. ಹೀಗಾಗಿ ಈಗ ಒಂದು ಕಡೆ DK ಶಿವಕುಮಾರ್ ನಮ್ಮ ಒಪ್ಪಂದ ಆಗಿದೆ ಅಂತ ಹೇಳ್ಕೊಂಡ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ನಾನು 5 ವರ್ಷ ಮುಂದುವರಿತೀನಿ ಅಂತೇಳಿ, ಇನ್ನು DK ಶಿವಕುಮಾರ್ ಇನ್ನೊಂದು ಮಾತನ್ನು ಹೇಳ್ತಾರೆ, ನಾನು ಯಾವತ್ತೂ ಅವರು 5 ವರ್ಷ ಮುಂದುವರಿಯೋದಿಲ್ಲ ಅಂತಲೇ ಹೇಳಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ಸಾಕಷ್ಟು ಈಗ ಗೊಂದಲಗಳಿದೆ, ಪರ ವಿರೋಧಗಳ ಚರ್ಚೆಗಳು ಈಗ ಹೆಚ್ಚಾಗ್ತಾ ಇದೆ. ಯಾಕೆಂದರೆ DK ಶಿವಕುಮಾರ್ ಅವರು ಒಂದು ಕಡೆ ಈ ರೀತಿಯ ಉತ್ತರ ಈಗ ಪ್ರಶ್ನೆಯನ್ನು ಹುಟ್ಟು ಹಾಕಿರುವಂಥದ್ದು, ಇನ್ನೊಂದು ಕಡೆ ಈಗ ದೆಹಲಿಯಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಒಂದು ಈಗ ಕುತೂಹಲ ಮೂಡಿರುವಂಥದ್ದು. ಜೊತೆಗೆ ಈಗ DK ಶಿವಕುಮಾರ್ ಬೆಂಬಲಿಗರು ಕೂಡ ಇವತ್ತು ಸಾಕಷ್ಟು ಮಾತನಾಡಿದ್ರು. ಇವತ್ತು ಮಂಗಳ ವೈದ್ಯರು ಕೂಡ ಹೇಳಿರುವಂಥದ್ದು. ಇಂಥವರು ಸಾಕಷ್ಟು ಏನು ಎಲೆಕ್ಷನ್ ಟೈಮ್ನಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿದರು. ಅವರು ಹಿಂದೆ ಮುಖ್ಯಮಂತ್ರಿ ಆಗಬೇಕಿತ್ತು ಅನ್ನೋಂತಹ ಮಾತನ್ನು ಕೂಡ ಈಗ ವೈದ್ಯರು ಹೇಳುವಂಥದ್ದು. ಒಂದು ಕಡೆ DK ಶಿವಕುಮಾರ್ ಅವರ ಬಣ ಮುಖ್ಯಮಂತ್ರಿ ಆಗಬೇಕು DK ಶಿವಕುಮಾರ್ ಅನ್ನುವಂತಹ ಒಂದು ಹಠಕ್ಕೆ ಬಿದ್ದರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನೋಂಥದ್ದು ಸಿದ್ದರಾಮಯ್ಯ ಬೆಂಬಲಿಗರ ಒಂದು ಆಟ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ನವೀನ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ.